ನನ್ನನ್ನು ನೀವೇನಾದರೂ ಕಡೆಗಣಿಸಿದರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗಾಗಿರೋ ಸ್ಥಿತಿ ರಾಜ್ಯದಲ್ಲಿ ನಿಮಗಾಗುತ್ತೆ. ಸಿದ್ದರಾಮಯ್ಯವ್ರಿಗೊಂದು ಮೆಸೇಜ್ ಇರ್ಬೋದು, ನೀವು ಎಚ್ಚರಿಕೆಯಿಂದ ಇರಿ. ಅಲ್ಲ, ಸಿದ್ದರಾಮಯ್ಯನವ್ರು ಏನಾದರೂ ಅವ್ರಿಗೆ ಮೆಸೇಜ್ ಕೊಡ್ತಾ ಇರ್ಬೋದಲ್ಲ, ಈ ಮುಸ್ಲಿಮ್ಸ್ ಈ ಥರದ್ದೆಲ್ಲ ಆಗಿದೆ ಅನ್ನೋದು. ಆಲ್ಸೋ ಯು ಆರ್ 100% ಕರೆಕ್ಟ್. ಅಲ್ಲ ಸರ್, ನನಗೇನು ವಿಚಿತ್ರ ಅನಿಸ್ತಾ ಇದೆ ಅಂದರೆ, ಇನ್ನು ಕೂಸು ಹುಟ್ಟೋಕ್ಕಿಂತ ಮೊದಲೇ ಕುಲಾವಿ ಯಾಕೆ ಇವ್ರಿಗೆ ಇನ್ನೂ ರಿಸಲ್ಟ್ ಬಂದಿಲ್ಲಪ್ಪ. ಇವರು ಅಷ್ಟು ಒಪ್ಕೊಂಬಿಟ್ರೆ ಇವ್ರು ಸೋಲನ್. ಇವರು ಹೈಕಮಾಂಡ್ ಸೂಚನೆ ಬರುತ್ತೆ ರಾಜೀನಾಮೆ ಕೊಡಿ ಅಂತೇಳಿ. ಅವರು ಅಲ್ಪಸಂಖ್ಯಾತ ಘಟಕಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ತಕ್ಷಣ ಅಲ್ಪಸಂಖ್ಯಾತ ಘಟಕ ತಕ್ಷಣ ಅವರು ರಾಜೀನಾಮೆ ಸ್ವೀಕಾರ ಮಾಡಿ DK ಅವರು ಆ ಘಟಕವನ್ನು ವಿಸರ್ಜನೆ ಮಾಡಾಕ್ಬಿಡ್ತಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಪಾಪ ಬೇಜಾರಾಗಿದೆ. ಆದರೆ ಯಾರೋ ತೀರ್ಕೊಂಡ್ರೆ ಅವರ ಕುಟುಂಬದವ್ರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಹೇಳ್ಬಿಟ್ರು. ಅಂದರೆ ಅವ್ರ ಮೆಸೇಜ್ ಕೂಡ ಅಲ್ಲಿ ಮುಸ್ಲಿಮರಿಗೆ ಕೊಡಬೇಕಾಗಿತ್ತು. ಪ್ರತಿಯೊಂದಕ್ಕೂ ಕ್ರೆಡಿಟ್ ಪಡೆಯುವಂಥ DK ಶಿವಕುಮಾರ್, 135 ನನ್ನ ಅಧ್ಯಕ್ಷತೆಯಲ್ಲಿ ಬಂತು ಕೂಲಿಬೇಕಂತ ಕೇಳುವಂಥ DK ಶಿವಕುಮಾರ್, ಅವರೇ KPCC ಅಧ್ಯಕ್ಷರಾದಾಗ ಈ ಚುನಾವಣೆಯಲ್ಲಿ ಆಗುವಂಥ ಹಿನ್ನಡೆಯನ್ನು ಅವ್ರು ಯಾಕೆ ವಹಿಸ್ಕೋಬಾರ್ದು? ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂದರೆ ಅಹಿಂದ. ಈಗ ನೀವು ಯಾರು ಟಿಕೆಟ್ ಕೊಟ್ಟಿದ್ರು ಅವರು ಕಾಂಗ್ರೆಸ್ ಪಕ್ಷದ ಶಕ್ತಿ ಅಲ್ಲ. ಈ ಸುರ್ಜೇವಾಲಾ, DK, ಇನ್ಯಾರು ಹೈಕಮಾಂಡ್, ಈವನ್ ಖರ್ಗೆ ಫಾರ್ ದಟ್ ಮ್ಯಾಟರ್, ಐ ಥಿಂಕ್ ಇವ್ರು ಎಲ್ಲ ಸೇರಿ ಜಮೀರ್ ಅಹಮದ್ ಅಂಡ್ ಈ ಕಂಪನಿಯ ಬೆನ್ನ ಮೇಲೆ ಬಂದೂಕಿಟ್ಟು ಸಿದ್ದರಾಮಯ್ಯ ಅವರು ಹೊಡೆದಿದ್ದಾರೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಈ ರಾಜಕೀಯದ ಚದುರಂಗದಾಟನೇ ಹಿಂಗೆ. ಯಾರು ಹೆಗಲ ಮೇಲೆ ಬಂದೂಕಿಟ್ಟು ಯಾರಿಗೆ ಗುರಿ ಇಡ್ತಾರೋ, ಯಾರನ್ನು ತೋರಿಸ್ಬಿಟ್ಟು ಯಾರನ್ನ ಮಟ್ಟ ಹಾಕ್ತಾರೋ ಗೊತ್ತೇ ಆಗಲ್ಲ. ಒಂದು ರೀತಿ ಈ ಎದುರಿಗಿದ್ಕೊಂಡು ಸೆಕೆಂಡ್ ಕೊಡ್ಲಿಕ್ಕೆ ಹೋಗಿ ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕೋದು ಅಂತಾರಲ್ಲ, ಈ ಥರದ ಕೆಲಸಗಳು. ರಾಜಕಾರಣಕ್ಕೆ ಇರಬೇಕಾದಂಥ ಪ್ರಮುಖ ಅರ್ಹತೆ ಅಂದರೆ ಅದೇ ರಾಜಕಾರಣ ಈಗ ದಾವಣಗೆರೆ ಚುನಾವಣೆಯ ಸುತ್ತಮುತ್ತ ಗಿರಿಕಿ ಹೊಡಿತಾ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಯಾವ ಲೆಕ್ಕಾಚಾರ, ನೀನಾ ಅಂತ ಏನು ಈಗ ಅಖಾಡಕ್ಕೆ ಇಳಿದಿದ್ರಲ್ಲ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಅವಕಾಶ ಸಿಕ್ಕಾಗಲೆಲ್ಲ ಅದನ್ನ ಬಳಸ್ಕೊಂಡಿದ್ರು ಅವರವರ ಪರವಾಗಿ. ಈಗ ಮತ್ತೊಂದು ಅವಕಾಶ ಇವರಿಬ್ಬರಿಗೂ ಸಿಗ್ತಾ ಇದೆ. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಇಲ್ಲಿ ಸೋಲ್ತಾರೆ? ಈಗ ಗೆದ್ದವನು ಸೋತವನು ಸತ್ತ ಅಂತಾರಲ್ಲ, ಈ ಗಾದೆ ಮಾತು ದಾವಣಗೆರೆಯಲ್ಲಿ ಏನಾದರೂ ನಿಜ ಆಗ್ಬಿಡುತ್ತಾ ಹಂಗಾದ್ರೆ ಅಂತ ಈ ವಿಚಾರವಾಗಿ ಮಾತನಾಡಲಿಕ್ಕೆ ರಾಜಕೀಯ ವಿಶ್ಲೇಷಕರು ಹಾಗೂ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಆದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಈ ದಾವಣಗೆರೆ ಚುನಾವಣಾ ಕಣ ಮುಗೀತು, ರಿಸಲ್ಟ್ಗೆ 20 ದಿನ ಕಾಯಬೇಕು. ಈಗ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದಾವೆ ಸರ್. ಯಾವ ರೀತಿ ಟರ್ನ್ ತೆಗೆದುಕೊಳ್ತಾ ಇದೆ ದಾವಣಗೆರೆ ಉಪಚುನಾವಣೆ? ಒಂದು, ಕಾಂಗ್ರೆಸ್ ಮನೆಗೆ ಬೆಂಕಿ ಬೀಳ್ತಾ ಇದೆ, ದ ಫಸ್ಟ್ ಥಿಂಗ್. ಸೆಕೆಂಡ್, ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅನ್ನುವ ರಾಜಕಾರಣ ಇದೆಯಲ್ಲ, ಅದು ಮತ್ತೆ ಮುನ್ನೆಲೆಗೆ ಬಂದಿದೆ. ಅಷ್ಟೇ ಅಲ್ಲ, ಇನ್ನೊಂದು ರೀತಿಯಲ್ಲಿ ವೇಣುಗೋಪಾಲ್ ವರ್ಸಸ್ ಸುರ್ಜೇವಾಲಾ ಏನಿತ್ತು, ಅದು ಕೂಡ ಈ ಬೆಳವಣಿಗೆಯಲ್ಲಿ ನೀವು ನೋಡೋಕೆ ಸಾಧ್ಯ ಇದೆ. ಮೊದಲನೇ ದ ಫಸ್ಟ್ ಥಿಂಗ್ ಸರ್, ಇಲೆಕ್ಷನ್ ಮತದಾನ ಮುಗಿದಿದೆ. ಮುಗಿದ ತಕ್ಷಣ ಇಬ್ಬರು ಮುಸ್ಲಿಂ ನಾಯಕರು ತಕ್ಷಣ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅವರು ಪತ್ರಿಕಾಗೋಷ್ಠಿ ಮಾಡಿದವರು ಯಾರು? ಅವರು ಶಿವಾಜಿನಗರದ ಶಾಸಕರು ರಿಜ್ವಾನ್ ಅವರು ಅಲ್ವಾ. ಇನ್ನೊಬ್ರು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಕಾಂಗ್ರೆಸ್ ಸಲೀಂ ಅಹಮದ್. ಅವರಿಬ್ರು ಪತ್ರಿಕಾಗೋಷ್ಠಿ ಮಾಡಿ ಇದ್ದಕ್ಕಿದ್ದ ಹಾಗೆ ಸಬೋಟೇಜ್ ಆಗಿದೆ ಅಂತ ಮಾತನ್ನ ಹೇಳ್ತಾರೆ. ದಾವಣಗೆರೆಯಲ್ಲಿ ನಮ್ಮವರೇ ನಮಗೆ ಮೋಸ ಮಾಡಿದ್ರು, ಸಬೋಟೇಜ್ ಮಾಡಿದ್ರು. ಸೊ ಈ ಇಬ್ರು ಏನಿದ್ದಾರೆ ಇವರು DK ಶಿವಕುಮಾರ್ ಅವರ ಆಪ್ತರು ಅನ್ನೋದನ್ನ ನಾವು ಗಮನಿಸಬೇಕು. ಎರಡನೇದಾಗಿ ಸಬೋಟೇಜ್ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಿದ್ದು 3 ಜನರ ಮೇಲೆ. ಒಬ್ರು ಸಚಿವರಾದಂತಹ ಜಮೀರ್ ಅಹಮದ್ ಅವರು, ವಿಧಾನ ಪರಿಷತ್ನ ಜಬ್ಬಾರ್. ಸೊ ಈ ರೀತಿ ಅವರ ಆರೋಪಗಳು ಏನಿವೆ, ಈ ಆರೋಪಗಳು ಮುಸ್ಲಿಂ ನಾಯಕತ್ವದ ಪ್ರಶ್ನೆ ಕೂಡ ಇದರಲ್ಲಿದೆ. ಫಸ್ಟ್ ಟೈಮ್ ಅವರು ಡಿವೈಡ್ ಆದ್ರು ಮುಸ್ಲಿಮ್ಸ್. ಅಂದ್ರೆ ಡಿವೈಡ್ ಆದವ್ರಲ್ಲಿ ಕೆಲವರು DK ಶಿವಕುಮಾರ್ ಜೊತೆಗೂ ಅಲ್ಲ ಸರ್. ಈಗ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೆಲವು ಅಪಸ್ವರಗಳು ಕಾಂಗ್ರೆಸ್ನಲ್ಲಿ ಇದ್ವು. ಯಾಕಂದರೆ ಮೂಲವಾಗಿ ಕಾಂಗ್ರೆಸ್ನಲ್ಲಿ ನಾವು ಪಕ್ಷ ಕಟ್ಕೊಂಡ್ಬಂದವರು ಅಲ್ಪಸಂಖ್ಯಾತರು ಅಂದರೆ ನಾವಿದ್ವಿ, ಇವರೆಲ್ಲ ಹೊರಗಿನಿಂದ ಬಂದರು, ಈಗ ಅವರೇ ಸ್ಟ್ರೀಮ್ ಲೈನಿಗೆ ಬಂದುಬಿಟ್ರು, ನಾವೆಲ್ಲ ಹಿನ್ನಡೆ ಅನುಭವಿಸ್ತಿದ್ವಿ ಅನ್ನೋದು ಕೆಲವು ಜನ ಮುಸ್ಲಿಂ ನಾಯಕರಲ್ಲಿ ಇತ್ತು. ಬಹಿರಂಗವಾಗಿ ಹೇಳ್ತಿರ್ಲಿಲ್ಲ. ಆದರೆ ಈಗ ಬಹಿರಂಗವಾಗಿ ಹೇಳಕ್ಕೆ ಶುರು ಮಾಡಿದ್ದಾರೆ ಅಂದರೆ ಯುದ್ಧ ತಾರಕಕ್ಕೇರ್ತಾ ಇದೆ ಅಂತ. ಅದನ್ನೇ ನೀವು ಏನು ಪ್ರಸ್ತಾಪ ಮಾಡಿದ್ರಿ ಸರ್, ಈ ಮುಸ್ಲಿಂ ನಾಯಕತ್ವದ ಪ್ರಶ್ನೆ ಇದೆಯಲ್ಲ, ಇದು ಜಮೀರ್ ಇದ್ದಕ್ಕಿದ್ದ ಹಾಗೆ ಮುಸ್ಲಿಂ ನಾಯಕತ್ವವನ್ನು ವಹಿಸಿಕೊಳ್ಳೋ ರೀತಿ ಬೆಳೆಯೋದಕ್ಕೆ ಪ್ರಾರಂಭ ಆದರು.
ಕೇರಳದಲ್ಲಿ ಅವ್ರನ್ನ ಕರೆದ್ಬಿಟ್ಟು ಅಲ್ಲಿ ಭಾಷಣ ಮಾಡಕ್ಕೆ ಕರೀತಾರೆ KC ವೇಣುಗೋಪಾಲ್ ಅವರು. ಹೌದು. ಲಾಸ್ಟ್ ಡೇ ಬೇಕಾದ್ರೆ ಅಲ್ಲಿ ಹೋಗು, ಕೇರಳದಲ್ಲಿ ನೀವು ಬೇಕು ಅಂದ್ರೆ ಏನು ಮುಸ್ಲಿಂ ನಾಯಕತ್ವದ ವ್ಯಾಕ್ಯೂಮ್ ಅವನ್ನ ಅವರು ತುಂಬುವ ರೀತಿ ಕಾಣೋಕೆ ಪ್ರಾರಂಭ ಆಯ್ತು. ಹೌದು ಸರ್, ಹಲವು ಎಕ್ಸಾಂಪಲ್ ನಿಮ್ಗೆ ನಿದರ್ಶನಗಳನ್ನು. CK ಜಾಫರ್ ಶರೀಫ್ ಅವರು, ಅವ್ರ ಫ್ಯಾಮಿಲಿ ಇಲ್ಲಿ ಪ್ರವರ್ಧಮಾನಕ್ಕೆ ಬರಲಿಲ್ಲ. ಅದಾದ್ಮೇಲೆ ನಮ್ಮ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಅವ್ರದ್ದು ಏನಾಯ್ತು, ಅವರನ್ನು ವ್ಯವಸ್ಥಿತವಾಗಿ ಹಳ್ಳಕ್ಕೆ ತಳ್ಳಲಾಯ್ತು. ಜಬ್ಬಾರ್ ಖಾನ್ ಹೊನ್ನಳ್ಳಿ, ನಿಮ್ಮ ಎಲ್ಲಿ ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ಅಂದ್ರೆ ಏನಾಯ್ತು. ಅದಾದ್ಮೇಲೆ ರಹೀಮ್ ಖಾನ್ ಅವ್ರದ್ದು ಏನಾಯ್ತು, ತನ್ವೀರ್ ಸೇಠ್ ಅವ್ರದ್ದು ಏನಾಯ್ತು. ಇವೆಲ್ಲವನ್ನ ಓವರ್ಟೇಕ್ ಮಾಡಿ ಜಮೀರ್. ಅಂದ್ರೆ ನಾಯಕತ್ವ ಅನ್ನೋದಿದೆಯಲ್ಲ, ಈಗ ನಮ್ಮ ಶಿವಾಜಿನಗರದ MLA ತಗೊಳ್ಳಿ, ಸಲೀಂ ತಗೊಳ್ಳಿ. ಸಲೀಂ ನನಗೆ ಯಾವ ಕಾಲದಿಂದ ಗೊತ್ತು. ನೀವ್ ಯಾಕೆ ಅವ್ರ ನಾಯಕ ಆಗಿ ಎಮರ್ಜ್ ಆಗಲ್ಲ? ಬಹಳ ಸ್ಮೂತ್ ಆಗಿ ಚೆನ್ನಾಗಿದ್ದೀರಾ ಸರ್, ಓಕೆ ಸರ್. ಇಂತಹ ರಾಜಕಾರಣ ಎಗ್ರೆಸಿವ್ನೆಸ್ ಏನಿದೆ, ಇವ್ರಿಗೆ ಯಾರಿಗೂ ಎಗ್ರೆಸಿವ್ನೆಸ್ ಇಲ್ಲ. ಜಮೀರ್ಗೆ ಎಗ್ರೆಸಿವ್ನೆಸ್ ಇದೆ. ಆ ವ್ಯಾಕ್ಯೂಮ್ ಅನ್ನ ಅವರು ತುಂಬೋದಕ್ಕೆ ಹೋದ ತಕ್ಷಣ ಈ ಇಬ್ರು ಏನಿದ್ದಾರೆ, ಶಿವಾಜಿನಗರದ MLA ಮತ್ತು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು, ಅವರು ಕಾಕತಾಳೀಯ ಏನೋ ಗೊತ್ತಿಲ್ಲ, ಅವ್ರು DK ಅವರಿಗೆ ಹತ್ರ ಆಗಿದ್ದವರು. ಸೊ ಈಗ ಟಾರ್ಗೆಟ್ ಆಗ್ತಾ ಇರುವವರು, ರಾಜೀನಾಮೆ ಕೊಟ್ಟವರು ನಸೀರ್ ಅಹಮದ್ ಇವತ್ತು ಕೊಡ್ತಾರೆ ಅಂತ CM ನಿನ್ನೆ ಹೇಳಿದ್ದು. ಸೊ ಈ ಜಬ್ಬಾರ್ ಇವರು ಸಿದ್ದರಾಮಯ್ಯನವ್ರಿಗೆ ಹತ್ರ. ಅಂದ್ರೆ ಈ ಮುಸ್ಲಿಂ ಸಮುದಾಯ ಸ್ಪಷ್ಟವಾಗಿ ಡಿವೈಡ್ ಕಾಣುತ್ತೆ. ಅದ್ರ ಜೊತೆಗೆ ಆತುರ ನಡೆದ ಡೆವಲಪ್ಮೆಂಟ್ ನೋಡಿ. ಸೊ ಅದು ಹೇಗೆ ಅಂದ್ರೆ, ಇವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ತಕ್ಷಣ ಒಂದು ವರದಿ ಹೋಗುತ್ತೆ, ರಾಜೀನಾಮೆ ಕೊಡುವಂತ ಸೂಚನೆ ಹೈಕಮಾಂಡ್ ಪ್ರೀ ಪ್ಲಾನ್ಡ್. ಎಸ್, ತಕ್ಷಣ ಸೂಚನೆ. ಇದೇ ರೀತಿ ಯಾವಾಗಾಗಿತ್ತು ಬೆಳವಣಿಗೆ, ಕ್ಷಿಪ್ರ ಬೆಳವಣಿಗೆ ಯಾವಾಗಾಗಿತ್ತು ಅಂದ್ರೆ ಸರ್, ಈ KN ರಾಜಣ್ಣ ಅವ್ರನ್ನ ಸದನ ನಡೆಯುವಾಗ್ಲೇನೆ ಕಿತ್ತಾಕ್ಬಿಟ್ರಲ್ಲ. ದಟ್ ಈಸ್ ದ ಥಿಂಗ್. ಯಾರು? ಸೊ ಅಂದ್ರೆ ತಕ್ಷಣ ಇವರನ್ನ ರಿಸಲ್ಟೇ ಬಂದಿಲ್ಲ. ಸಬೋಟೇಜ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆ ವರದಿಯಲ್ಲಿ 3 ಅಂಶಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಆ ವರದಿ ನನ್ನ ಹತ್ರ ಇದೆ, ಅದರ ಪಾಯಿಂಟ್ಸ್ಗಳು. ಸೊ ನೀವು ಇದ್ದಕ್ಕಿದ್ದ ಹಾಗೆ ಅದಕ್ಕೂ ಮೊದಲು ಇಷ್ಟು ಆಕ್ಟಿವ್ ಮಾಡುತ್ತೆ ಅಂದ್ರೆ ಟಾರ್ಗೆಟ್ ಯಾರು? ವೆದರ್ ಜಮೀರ್ ಇಸ್ ಅ ಟಾರ್ಗೆಟ್ ಆರ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಇಸ್ ಅ ಟಾರ್ಗೆಟ್? ಸಿದ್ದರಾಮಯ್ಯನವರೇ ಟಾರ್ಗೆಟ್. ಸಿದ್ದರಾಮಯ್ಯನವ್ರು ಮುಟ್ಟಕ್ಕಾಗಲ್ಲ ಅಂತ ಅಕ್ಕಪಕ್ಕದವ್ರನ್ನ ಒಬ್ಬೊಬ್ಬರನ್ನ ಹುಡುಕ್ತಾ ಇದಾರೆ ಈಗ, ಅಲ್ವಾ? ಹೌದು. ಅಂದ್ರೆ ನೀವು ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ ನಲ್ಲಿ KC ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯ ಮತ್ತು ಈ ಜಮೀರ್ ಅಹಮದ್ ಇವರ ಬೆಂಬಲಿಗರು ಅನ್ನುವ ಮಾತಿದೆ. ಅಲ್ಲ ಸರ್, ಅಲ್ಲ ಸರ್, ನನಗೊಂದು ಕುತೂಹಲ ಏನಂದ್ರೆ, ಈಗ ರಾಹುಲ್ ಗಾಂಧಿ ಅವರಿಗೆ KC ವೇಣುಗೋಪಾಲ್ ತುಂಬಾ ಹತ್ರ ಇವ್ರಿಗಿಂತ, ಯಾರು ಸುರ್ಜೇವಾಲಾ ಅವ್ರಿಗಿಂತ. ಓಕೆ, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್, ಸಿದ್ದರಾಮಯ್ಯನವರು ಒಂದೇ ಟೀಮ್ ಅನ್ನೋ ತರ ಇದೆ. ಅವ್ರನ್ನ ಯಾರು ಟಾರ್ಗೆಟ್ ಮಾಡ್ತಾರೆ ಅಂತೀರಾ? ಎಸ್, ಈಗ ಬಹಳ ಮುಖ್ಯವಾಗಿ DK ಶಿವಕುಮಾರ್ ಇಸ್ ವೆರಿ ಕ್ಲೋಸ್ ಟು ಸುರ್ಜೇವಾಲಾ ಅಲ್ವಾ? ಸುರ್ಜೇವಾಲಾ ಈ ಇಲೆಕ್ಷನ್ ಸಂದರ್ಭದಲ್ಲಿ ಆಕ್ಟಿವ್ ಆಗಿದ್ರು. ವರದಿ ಕೊಟ್ಟ ಮೇಲೆ ಇದು ರಾಹುಲ್ ಗಾಂಧಿ ಅವರ ಇದಕ್ಕೆ ಹೋಯ್ತೋ ಇಲ್ಲೋ ಗೊತ್ತಿಲ್ಲ, ಖರ್ಗೆ ಅವ್ರಿಗೆ ಗೊತ್ತಿರುತ್ತೆ. ಖರ್ಗೆಗೆ ಒಳಗಡೆ ಹರ್ಟ್ ಆಗಿರುತ್ತೆ, ಯಾಕಂದ್ರೆ ಶಾಮ್ನೂರ್ ಫ್ಯಾಮಿಲಿ ಇಸ್ ಕ್ಲೋಸ್ ಟು ಖರ್ಗೆ. ಹೌದು. ಆಮೇಲೆ ಸಮರ್ಥಿಗೆ ಟಿಕೆಟ್ ಸಿಗ್ಲಿಕ್ಕೆ ಖರ್ಗೆ ಅವರ ಪಾತ್ರನೂ ಬಹಳ ಮಹತ್ವದಾಗಿತ್ತು ಅಂತ ಹೇಳಿ, ಇವರು ಏನು ಕೆಲಸ ಮಾಡಿಲ್ಲ ಅನ್ನುವುದು ಖರ್ಗೆ ಅವ್ರಿಗೂ ಸಿಟ್ಟು ಬಂದ್ರೆ ಕೊಡು ನೋಟಿಸ್ ಅಂತ ಅಂದಿರ್ಬೋದು. ಅದು ರಾಹುಲ್ ಗಾಂಧಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದೆ ಗೊತ್ತಿಲ್ಲ, ಖರ್ಗೆ ಲೆವೆಲ್ಗಂತೂ ಹಾಗೆ ಆಗಿರುತ್ತೆ. ಸೊ ಅದ್ರ ತಕ್ಷಣ ಆಕ್ಟಿವ್ ಆಗಿ ರಿಯಾಕ್ಷನ್ ಅಂಡ್ ಪ್ರತಿ ರಿಯಾಕ್ಷನ್ಗಳು, ಆಕ್ಷನ್ ಅಂಡ್ ರಿಯಾಕ್ಷನ್ಗಳು ಸ್ಟಾರ್ಟ್ ಆಗಿವೆ. ಇದ್ರ ಕಾರಣಗಳು ಒಂದು ನನಗನ್ಸೋ ಹಾಗೆ ಸಿದ್ದರಾಮಯ್ಯವ್ರಿಗೊಂದು ಮೆಸೇಜ್ ಇರ್ಬೋದು, ನೀವು ಎಚ್ಚರಿಕೆಯಿಂದ ಇರಿ. ಅಲ್ಲ, ಸಿದ್ದರಾಮಯ್ಯನವ್ರು ಏನಾದ್ರು ಅವ್ರಿಗೆ ಮೆಸೇಜ್ ಕೊಡ್ತಾ ಇರ್ಬೋದಲ್ಲ, ಈ ಮುಸ್ಲಿಮ್ಸ್ ಈ ತರದೆಲ್ಲ ಆಗಿದೆ ಅನ್ನೋದು. ಆಲ್ಸೋ ಯು ಆರ್ 100% ಕರೆಕ್ಟ್. ಅಂದ್ರೆ ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ 17 ಜನ ಏನು ಕೆಡಗದ್ರಲ್ಲ ಮೈತ್ರಿ ಸರ್ಕಾರವನ್ನ, ಆಗ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಸರ್ಕಾರ ಉಳಿಸಬಹುದಿತ್ತು ಅನ್ನುವ ಮಾತಿತ್ತು. DK ಇಸ್ ಟ್ರೈಡ್ ಇಸ್ ಬೆಸ್ಟ್ ಉಳಿಸೋದಕ್ಕೆ, ಎರಡು ಮಾತಿಲ್ಲ. ಸಿದ್ದರಾಮಯ್ಯ ಪ್ಲೇಡ್ ಹಿಸ್ ಪಾಲಿಟಿಕ್ಸ್ ಬಿಕಾಸ್ ಅವರು ಕುಮಾರಣ್ಣ CM ಆಗಿ ಮೆರೆಯೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಈ ಪ್ಲೇಡ್ ಈಗಲೂ ಕೂಡ ಇವತ್ತಿನ ಕಾಂಗ್ರೆಸ್ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಈ ಅಹಿಂದ ಶಕ್ತಿ ಏನು ಅಂತ ತೋರಿಸೋದು. ಯಾಕಂದ್ರೆ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಆಗಿತ್ತು. ಹಂಗಾದ್ರೆ ಸರ್, ಈಗ ನೋಡಿ, ನನ್ನನ್ನು ನೀವೇನಾದ್ರೂ ಕಡೆಗಣಿಸಿದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗಾಗಿರೋ ಸ್ಥಿತಿ ರಾಜ್ಯದಲ್ಲಿ ನಿಮ್ಗಾಗುತ್ತೆ ಅನ್ನೋದ್ರ ಮೆಸೇಜ್ ಏನಾದ್ರೂ ಇರ್ಬೋದು. ಮೆಸೇಜ್ ಇರ್ಬೋದು. ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ಅವರು ಇಲೆಕ್ಷನ್ ಮುಗಿದ ಮೇಲೆ ಹೇಳಿದ್ದು. ಸೊ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಪಾಪ ಬೇಜಾರಾಗಿದೆ. ಆದರೆ ನಮ್ಮ ಪಾರ್ಟಿಯ ನೀತಿಯ ಪ್ರಕಾರ ಯಾರೋ ತೀರ್ಕೊಂಡ್ರೆ ಅವರ ಕುಟುಂಬದವ್ರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ರು. ಅಂದರೆ ಅವ್ರ ಮೆಸೇಜ್ ಕೂಡ ಅಲ್ಲಿ ಮುಸ್ಲಿಮರಿಗೆ ಕೊಡಬೇಕಾಗಿತ್ತು, ಅಹಿಂದ ಕೊಡಬೇಕಾಗಿತ್ತು ಅಂತ. ಅದರ ನಂತರ ವಿಧಾನ ಪರಿಷತ್ ಸದಸ್ಯ ಜಬ್ಬಾರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಕ್ಲಾಸಿಕ್ ಆದ್ದು. ಅವ್ರೇನೋ
ಹೈಕಮಾಂಡ್ ಸೂಚನೆ ಬರುತ್ತೆ ರಾಜೀನಾಮೆ ಕೊಡಿ ಅಂತೇಳಿ. ಅವರು ಅಲ್ಪಸಂಖ್ಯಾತ ಘಟಕಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ತಕ್ಷಣ ಅಲ್ಪಸಂಖ್ಯಾತ ಘಟಕ ತಕ್ಷಣ ಅವರು ರಾಜೀನಾಮೆ ಸ್ವೀಕಾರ ಮಾಡಿ DK ಅವರು ಆ ಘಟಕವನ್ನು ವಿಸರ್ಜನೆ ಮಾಡಕ್ ಬಿಡ್ತಾರೆ. ಈಗ ಘಟಕನೇ ಇಲ್ಲ, ಈಗ ಇಲ್ವೇ ಇಲ್ಲ, ಘಟಕ ಇಲ್ಲ. ಅದಾದ್ಮೇಲೆ ಅವ್ರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅವರು, ನೋಡಿ ನಾವು ಹೇಳಿದ್ದೇನು ಅಂದ್ರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಿ, ಇಫ್ ನಾಟ್ ನೀವು ಮುಸ್ಲಿಮಿಗೆ ಟಿಕೆಟ್ ಕೊಡಲ್ಲ ಅಂದ್ರೆ ಕುರುಬರಿಗೆ ಕೊಡಿ, ಹಿಂದುಳಿದ ವರ್ಗದವ್ರಿಗೆ ಕೊಡಿ, ಆದ್ರೆ ಅಹಿಂದಾದವ್ರಿಗೆ ಕೊಡಿ. ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂದ್ರೆ ಅಹಿಂದ. ಈಗ ನೀವು ಯಾರು ಟಿಕೆಟ್ ಕೊಟ್ಟಿದ್ರೋ ಅವರು ಕಾಂಗ್ರೆಸ್ ಪಕ್ಷದ ಶಕ್ತಿ ಅಲ್ಲ. ಅಲ್ಲ ಸರ್, ನನಗೇನು ವಿಚಿತ್ರ ಅನಿಸ್ತಾ ಇದೆ ಅಂದ್ರೆ, ಇನ್ನು ಕೂಸು ಹುಟ್ಟೋಕ್ಕಿಂತ ಮೊದಲೇ ಕುಲಾವಿ ಯಾಕೆ ಇವ್ರಿಗೆ ಇನ್ನೂ ರಿಸಲ್ಟ್ ಬಂದಿಲ್ಲಪ್ಪ. ಇವರು ಅಷ್ಟು ಒಪ್ಕೊಂಡ್ಬಿಟ್ರೆ ಇವ್ರು ಸೋಲನ್ ಇವರು ಬಹುಮಟ್ಟಿಗೆ ಎರಡು ರೀತಿ ಇರಕ್ಕೆ ಸಾಧ್ಯತೆ ಇದೆ. ಒಂದು ಸೋಲ್ತಾರ ಗೆಲ್ತಾರ ಅನ್ನೋದು ಒಂದಾದ್ರೂ ಕೂಡ ಈಗ ಈ ರಾಜಕಾರಣಿಗಳು ಏನಾಗುತ್ತೆ, ನೀವು ಬೂತ್ ಮಟ್ಟದಿಂದ ಯಾರ್ಯಾರಿಗೆ ಎಷ್ಟು ವೋಟ್ ಬಂದು ಮಾಹಿತಿ ಬಂದ್ಬಿಡುತ್ತೆ. ಇಲೆಕ್ಷನ್ ರಿಸಲ್ಟ್ ಬರಬೇಕು ಅಂತಾನೆ ಇಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಅವ್ರ ಮಿಷನರಿ ಇರುತ್ತೆ. ಸೊ ಈ ಕ್ಷೇತ್ರದಲ್ಲಿ ಇಷ್ಟಿಟ್ಟು ಬಂತು ಒಡ್ಸ್ಕೊತೀವಿ. ಒಂದು ಆ ಭಯ ಇರ್ಬೋದು ಸೋಲ್ತಾರೆ ಅನ್ನೋದು. ಸೆಕೆಂಡ್, ರಾಜಕೀಯವಾಗಿ DK ಕೂಡ ಇದನ್ನ ಬಳಸ್ಕೊಳ್ತಾ ಇರ್ಬೋದು. ಗನ್ ಏನಿದೆ ಅವರು, ಒಂದು ಈ ಮುಸ್ಲಿಂ ನಾಯಕರು ಯಾರ್ಯಾರನ್ನ ಕ್ರಮ ಕೈಗೊಂಡಿದ್ದಾರೆ ಅವರು ಆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ ಅನ್ನೋ 100% ನಿಜ. ಹಂಗಾದ್ರೆ ಸರ್, ಈಗ ಓಕೆ, ಪ್ರತಿಯೊಂದಕ್ಕೂ ಕ್ರೆಡಿಟ್ ಪಡೆಯುವಂಥ DK ಶಿವಕುಮಾರ್, 135 ನನ್ನ ಅಧ್ಯಕ್ಷತೆಯಲ್ಲಿ ಬಂತು ಕೂಲಿಬೇಕಂತ ಕೇಳುವಂಥ DK ಶಿವಕುಮಾರ್, ಅವರೇ KPCC ಅಧ್ಯಕ್ಷರಾದಾಗ ಈ ಚುನಾವಣೆಯಲ್ಲಿ ಆಗುವಂಥ ಹಿನ್ನಡೆಯನ್ನು ಅವ್ರು ಯಾಕೆ ವಹಿಸ್ಕೋಬಾರ್ದು? ಅಲ್ಲ, ವಹಿಸ್ಕೊಳ್ಳುವ ಸ್ಥಿತಿ ಬಂದ್ರೆ ಅದಕ್ಕೆ ಬೇಕಾದಂತ ಒಂದು ಆಂಟಿಸಿಪೇಟರಿ ಬೇಲ್ ತರಬೇಕಾಗುತ್ತೆ. ಕರೆಕ್ಟ್. ಹಿ ಇಸ್ ಟೇಕಿಂಗ್ ದಟ್ ಆಂಟಿಸಿಪೇಟರಿ ಬೇಲ್. ಓಕೆ. ಈಗ ಸೋತ್ರೆ ನನ್ನಿಂದ ಸಿದ್ದರಾಮಯ್ಯ ಅವರ ಬೆಂಬಲಿಗರಾದಂತ ಮುಸ್ಲಿಂ ನಾಯಕರು ಸೋಲಿಸಿದ್ದಾರೆ. ಹಿ ವಾಂಟ್ ಟು ಗಿವ್ ದಟ್ ಮೆಸೇಜ್. ಆ ಸಂದೇಶವನ್ನು ಕೊಡೋದಕ್ಕೆ ಈಗಲೇ ಒಂದು ವಾತಾವರಣ ಸೃಷ್ಟಿ ಮಾಡಿ ಅಕೌಂಟಬಿಲಿಟಿಯನ್ನ ಫಿಕ್ಸ್ ಮಾಡಬೇಕು ಅಂತ ಸಿದ್ದರಾಮಯ್ಯನ ಕಡೆ ಮಾಡೋದಕ್ಕೆ ಟ್ರೈ. ಈ ಸುರ್ಜೇವಾಲಾ, DK, ಇನ್ಯಾರು ಹೈಕಮಾಂಡ್, ಈವನ್ ಖರ್ಗೆ ಫಾರ್ ದಟ್ ಮ್ಯಾಟರ್, ಐ ಥಿಂಕ್ ಇವ್ರು ಎಲ್ಲ ಸೇರಿ ಜಮೀರ್ ಅಹಮದ್ ಅಂಡ್ ಈ ಕಂಪನಿಯ ಬೆನ್ನ ಮೇಲೆ ಬಂದೂಕಿಟ್ಟು ಸಿದ್ದರಾಮಯ್ಯವ್ರಿಗೆ ಹೊಡೆದಿದ್ದಾರೆ. ಓಕೆ. ಸಿದ್ದರಾಮಯ್ಯ ಅದನ್ನ ಅಷ್ಟೇ ಸುಲಭವಾಗಿ ತಿರುಗು ಬಿಟ್ಟು ಇವರಿಗೆ ಮುಟ್ಟಿಸ್ತಾರೆ. ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿದ್ರೆ ದಾವಣಗೆರೆಯಲ್ಲಿ ಆಗೋ ಕಥೆನೇ ನಿಮ್ಗೆ ಆಗುತ್ತೆ. ಪರಿಣಾಮ ಏನಾಗುತ್ತೆ ಅಂದ್ರೆ, ಈಗ ಬಿದ್ದುಬಿಟ್ರೆ ಬೀಳೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ, ಅವ್ರ ಬೆಂಬಲಿಗರು ಅಂತ ಆದ್ರೆ ಆವಾಗ ಅವ್ರ ಗುಡ್ ಬುಕ್ ಅಲ್ಲಿ ಇಟ್ಕೊಳ್ಳೇಬೇಕಪ್ಪ. ನಾಳೆ 20 ಅಂದ್ರೆ KN ರಾಜಣ್ಣ ಬಲಿಪಶು ಆದಂಗೆ ಜಮೀರ್ ಅಹಮದ್ ಖಾನ್ ಬಲಿಪಶು ಆಗ್ತಾರ ಸರ್? ಆಗಲ್ಲ. ಈಗ ಜಮೀರ್ ಬಗ್ಗೆ ನನಗನ್ಸೋ ಹಾಗೆ ಅವ್ರ ಮೇಲೆ ಕ್ರಮ ತಗೊಳ್ಳುವ ಸಿಚುವೇಶನ್ ಇಲ್ಲ. ಅದಕ್ಕೆ 2-3 ಕಾರಣ ಇದೆ. ಒಂದು, ಈಸ್ ವೆರಿ KC ವೇಣುಗೋಪಾಲ್ ಹತ್ರ ಆಗಿದ್ದು, ಒಂದು ಸಿದ್ದರಾಮಯ್ಯವ್ರ ಹತ್ರ ಅನ್ನೋದು ಒಂದು. ಅದ್ರ ಜೊತೆಗೆ ಮುಸ್ಲಿಂನ ಒಬ್ಬ ಸಚಿವರ ಮೇಲೆ ಕ್ರಮ ತಗೊಂಡ್ರು ಅಂತಾದ್ರೆ ಆ ಮೆಸೇಜ್ ಏನಿದೆ ಅದು ಇಡೀ ಕಾಂಗ್ರೆಸ್ನ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ. ಮತ್ತು ಅವರ ವೋಟ್ ಬ್ಯಾಂಕ್ ಏನಿದೆಯಲ್ಲ ಅಹಿಂದ, ಅದು ವಿಘಟನೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಹಿಂದಲ್ಲ, ಅಲ್ಪಸಂಖ್ಯಾತರು ಅಷ್ಟೇ. ಯಾಕಂದ್ರೆ ಇವರು ರಾಜಣ್ಣನ ಮೇಲೆ ಆಕ್ಷನ್ ತಗೊಂಡಿದಾರಲ್ಲ ಸರ್. ಮುಸ್ಲಿಂ ಬೇರೆ ಆಗುತ್ತೆ. ಗೊತ್ತಾ ನಿಮ್ಗೆ, ಮುಸ್ಲಿಮರು 14% ಇದ್ದಾರೆ. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಮತ್ತು ಮುಸ್ಲಿಮರಲ್ಲಿ ಸ್ಪ್ರೆಡ್ ಆಗೋದಿರುತ್ತಲ್ಲ, ಒಗ್ಗಟ್ಟು ಜಾಸ್ತಿ ಇದೆ. ಒಗ್ಗಟ್ಟು ಜಾಸ್ತಿ. ನೀವು ಎಲ್ಲೋ ಮಸೀದಿಯಲ್ಲಿ ಶುಕ್ರವಾರ ಭಾಷಣ ಹೊಡೆದು ಬಿಡ್ಬೋದು. ಯು ಸಿ ದಟ್ ಇಸ್ ದ ಥಿಂಗ್. ನೀವು ಅತಿ ಬೇಗ ಈ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ವಿರೋಧಿ ಅಂತ ಸ್ಪ್ರೆಡ್ ಆಗ್ಬಿಟ್ರೆ ಆವಾಗ SDPI ಅಂತ ಸಂಘಟನೆಗಳು ಪ್ರಬಲರಾಗ್ತಾ ಹೋಗ್ತಾರೆ. ಓಕೆ. ಹಂಗಾರೆ ಕೊನೆಯದಾಗಿ ಸರ್, ಈ ದಾವಣಗೆರೆ ಉಪಚುನಾವಣಾ ಬೆಳವಣಿಗೆ ಯಾವ ದಿಕ್ಕಿನತ್ತ ಹೊರಳಬಹುದು ರಿಸಲ್ಟ್ ಬರೋವರೆಗೂ? ಇಟ್ ಇಸ್ ಎ ಸೀರಿಯಸ್ ಥಿಂಗ್. ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಈ ಪೊಲಿಟಿಕಲ್ ಪ್ಲೇದಲ್ಲಿ. ಒಂದು, ಸಿದ್ದರಾಮಯ್ಯ ಏನೇ ಅನ್ನಿ ಈಸ್ ಗಿವಿಂಗ್ ಅಹಿಂದ ಬಿಟ್ಟರೆ ಮುಳುಗೋಗ್ತಿರ ನನ್ನ ಮಕ್ಕಳ್ರ ಅಂತ ಅವರೊಂದು ಸಂದೇಶ ಕೊಡ್ತಿದ್ದಾರೆ. DK ಶಿವಕುಮಾರ್ ಇದೇನಾದ್ರೂ ಸೋತ್ರೆ ಅದ ಜವಾಬ್ದಾರಿ ಸಿದ್ದರಾಮಯ್ಯಂದರೆ ಅಂತ ಸಂದೇಶ ಕೊಡಕ್ ಟ್ರೈ ಮಾಡ್ತಾರೆ. ಅದರ ಜೊತೆಗೆ ಈ ಮುಸ್ಲಿಂ ಏನು ಸಮುದಾಯ ಇದೆಯಲ್ಲ, ಮುಸ್ಲಿಂ ಸಮುದಾಯದಲ್ಲಿ ತನ್ನ ಬೆಂಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ DK ಇಸ್ ಟ್ರೈಂಗ್ ಇಸ್ ಬೆಸ್ಟ್. ಅದಕ್ಕೆ ನಾವು ಇರ್ಷಾದ್ ಇವರು ಶಿವಾಜಿನಗರ MLA ಯಾರ್ಯಾರು ಸಿದ್ದರಾಮಯ್ಯ ಜೊತೆ ಅಷ್ಟು ಚೆನ್ನಾಗಿಲ್ವಾ ಅವ್ರು ಇಟ್ಕೊಂಡು ಆಟ ಆಡ್ತಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ, ನನ್ನ ಹತ್ರ ಮುಸ್ಲಿಂ ಲೀಡರ್ಶಿಪ್ ಇರೋದು, ಜಮೀರ್ಗಿಂತ ಇನ್ಯಾರು ಬೇಕು, ಬೇಕಾದ್ರೆ KC ವೇಣುಗೋಪಾಲ್ ಕೇಳ್ರಿ. ಕೇರಳ ಎಲೆಕ್ಷನ್ ನಲ್ಲಿ ಭಾಷಣಕ್ಕೆ ಜಮೀರ್ಗೆ ಎಷ್ಟು ಜನ ಬರ್ತಿದ್ರು ಗೊತ್ತೇನ್ರಿ, ಇವ್ರು ಹೋದ್ರೆ ಬರ್ತಾರೇನ್ರಿ ಅಂತ. ದಿಸ್ ಇಸ್ ದ ಥಿಂಗ್. ಓಕೆ, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರಾಜ್ಯದಲ್ಲಿ ಒಂಥರ ಇದೇನಂದ್ರೆ ಚೆಸ್ ಗೇಮ್ ತರ ಅಂತ DK ಶಿವಕುಮಾರ್ ಅಂತಾರೆ, ನಾನು ಕಾಯಿನ ಚೆನ್ನಾಗಿ ನಾನು ಮೂವ್ ಮಾಡ್ತೀನಿ ಅಂತ. ಆದರೆ ಸಿದ್ದರಾಮಯ್ಯನವ್ರ ಪ್ರಕಾರ ಇದು ಚೆಸ್ ಅಲ್ಲ, ಕಬಡ್ಡಿದು. ಎತ್ತಿ ಬಿಸಾಕದೆ ಉಲ್ಟಾ ಹಾಕದೆ ಅವ್ರ ಸ್ಟೈಲಲ್ಲಿ. ಹಾಗಾಗಿ ದಾವಣಗೆರೆ ಅಖಾಡ ಬೇರೆ ರೀತಿ ಟರ್ನ್ ಆಗ್ತಾ ಇದೆ. ಇಲ್ಲಿ ಏನಂದ್ರೆ ಯಾವುದೇ ಕಾರಣಗಳು ಬಂದ್ರೂ ಕೂಡ ಒಂದು ಸೋಲು ಒಂದು ಗೆಲುವು ಇದ್ದಿದೆ. ಆ ಸೋಲು ಈಗ ಕಾಂಗ್ರೆಸ್ನಲ್ಲೇ DK ಶಿವಕುಮಾರ್ದ ಸಿದ್ದರಾಮಯ್ಯದ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು
ಖ್ಯಾತ ಪತ್ರಕರ್ತರು, ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನನ್ನನ್ನು ನೀವೇನಾದರೂ ಕಡೆಗಣಿಸಿದರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗಾಗಿರೋ ಸ್ಥಿತಿ ರಾಜ್ಯದಲ್ಲಿ ನಿಮಗಾಗುತ್ತೆ. ಸಿದ್ದರಾಮಯ್ಯ ಅವ್ರಿಗೊಂದು ಮೆಸೇಜ್ ಇರ್ಬೋದು, ನೀವು ಎಚ್ಚರಿಕೆಯಿಂದ ಇರಿ. ಅಲ್ಲ, ಸಿದ್ದರಾಮಯ್ಯನವ್ರು ಏನಾದರೂ ಅವ್ರಿಗೆ ಮೆಸೇಜ್ ಕೊಡ್ತಾ ಇರ್ಬೋದಲ್ಲ, ಈ ಮುಸ್ಲಿಮ್ಸ್ ಈ ಥರದ್ದೆಲ್ಲ ಆಗಿದೆ ಅನ್ನೋದು. ಆಲ್ಸೋ ಯು ಆರ್ 100% ಅಲ್ಲ ಸರ್, ನನಗೇನು ವಿಚಿತ್ರ ಅನಿಸ್ತಾ ಇದೆ ಅಂದರೆ, ಇನ್ನು ಕೂಸು ಹುಟ್ಟೋಕ್ಕಿಂತ ಮೊದಲೇ ಕುಲಾವಿ ಯಾಕೆ ಇವ್ರಿಗೆ ಇನ್ನೂ ರಿಸಲ್ಟ್ ಬಂದಿಲ್ಲಪ್ಪ. ಇವರು ಅಷ್ಟು ಒಪ್ಕೊಂಬಿಟ್ರೆ ಇವ್ರು ಸೋಲನ್. ಇವರು ಹೈಕಮಾಂಡ್ ಸೂಚನೆ ಬರುತ್ತೆ ರಾಜೀನಾಮೆ ಕೊಡಿ ಅಂತೇಳಿ. ಅವರು ಅಲ್ಪಸಂಖ್ಯಾತ ಘಟಕಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ತಕ್ಷಣ ಅಲ್ಪಸಂಖ್ಯಾತ ಘಟಕ ತಕ್ಷಣ ಅವರು ರಾಜೀನಾಮೆ ಸ್ವೀಕಾರ ಮಾಡಿ DK ಅವರು ಆ ಘಟಕವನ್ನು ವಿಸರ್ಜನೆ ಮಾಡಾಕ್ಬಿಡ್ತಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಪಾಪ ಬೇಜಾರಾಗಿದೆ. ಆದರೆ ಯಾರೋ ತೀರ್ಕೊಂಡ್ರೆ ಅವರ ಕುಟುಂಬದವ್ರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಿ ಹೇಳ್ಬಿಟ್ರು. ಅಂದರೆ ಅವ್ರ ಮೆಸೇಜ್ ಕೂಡ ಅಲ್ಲಿ ಮುಸ್ಲಿಮರಿಗೆ ಕೊಡಬೇಕಾಗಿತ್ತು. ಪ್ರತಿಯೊಂದಕ್ಕೂ ಕ್ರೆಡಿಟ್ ಪಡೆಯುವಂಥ DK ಶಿವಕುಮಾರ್, 135 ನನ್ನ ಅಧ್ಯಕ್ಷತೆಯಲ್ಲಿ ಬಂತು ಕೂಲಿಬೇಕಂತ ಕೇಳುವಂಥ DK ಶಿವಕುಮಾರ್, ಅವರೇ KPCC ಅಧ್ಯಕ್ಷರಾದಾಗ ಈ ಚುನಾವಣೆಯಲ್ಲಿ ಆಗುವಂಥ ಹಿನ್ನಡೆಯನ್ನು ಅವ್ರು ಯಾಕೆ ವಹಿಸ್ಕೋಬಾರ್ದು? ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂದರೆ ಅಹಿಂದ. ಈಗ ನೀವು ಯಾರು ಟಿಕೆಟ್ ಕೊಟ್ಟಿದ್ರೋ ಅವರು ಕಾಂಗ್ರೆಸ್ ಪಕ್ಷದ ಶಕ್ತಿ ಅಲ್ಲ. ಈ ಸುರ್ಜೇವಾಲಾ, DK, ಇನ್ಯಾರು ಹೈಕಮಾಂಡ್, ಈವನ್ ಖರ್ಗೆ ಫಾರ್ ದಟ್ ಮ್ಯಾಟರ್, ಐ ಥಿಂಕ್ ಇವ್ರು ಎಲ್ಲ ಸೇರಿ ಜಮೀರ್ ಅಹಮದ್ ಕಂಪನಿಯ ಬೆನ್ನ ಮೇಲೆ ಬಂದೂಕಿಟ್ಟು ಸಿದ್ದರಾಮಯ್ಯ